ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಇವತ್ತು ಸಂಡೇ ಅಲ್ವಾ, ಮಕ್ಕಳು ಹೊರಗಡೆ ಹೋಗೋಣ ಅಂತ ಇದ್ದರು. ಅದಕ್ಕೋಸ್ಕರ ಯಜಮಾನ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಾಂದರೆ ಮಗನಿಗೆ ಒಂದು ಗಿಫ್ಟ್ ತೊಗೊಳೋದಿತ್ತು, ಚಿಕ್ಕದು ಗಿಫ್ಟ್ ಕಳ್ಸಂತ ಹೇಳಿದ್ದಾರೆ ಸ್ಕೂಲಲ್ಲಿ. ಅದಕ್ಕೋಸ್ಕರ ತೊಗೊಳ್ಬೇಕು. ಪಾಪ ಹೊರಗಡೆ ಊಟ ಮಾಡಿಸಿ ಇವತ್ತು ಅಂತ ಕೇಳ್ತಾ ಇದ್ರು ಮಕ್ಕಳು ಮಧ್ಯಾಹ್ನದ್ದು. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲಿ ಎಲ್ಲ ಹೋಗ್ತಾ ಇರೋದಿದ್ದು ನೋಡ್ತಾ ಇರೋದಿರಲಿ, ಇದೆಲ್ಲನೂ ಹೋಗೋ ದಾರಿಲಿ. ಮಧ್ಯಾಹ್ನ ಮನೇಲಿ ಊಟ ಮಾಡೋದು ಬೇಡ, ಹೊರಗಡೆ ತಿನ್ನಿಸಿ. ಲಾಸ್ಟ್ ವೀಕೇ ಕರ್ಕೊಂಡು ಹೋಗಂತ ಕೇಳಿದ್ರು ಮಕ್ಕಳು, ಆಗಿರಲಿಲ್ಲ ಕರ್ಕೊಂಡು ಹೋಗೋದು ಹೊರಗಡೆ. ಅದಕ್ಕೋಸ್ಕರ ಈ ವಾರನಾದರೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು ನಮ್ಮ ಯಜಮಾನ್ರು. ನೋಡಿ, ಇದು ಕಾಣ್ತಾ ಇದೆ ಅಲ್ವಾ ಬಿಲ್ಡಿಂಗ್ ವೈಟು, ಇದು ಸಪ್ತಗಿರಿ ಕಾಲೇಜು, ಈ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ ಅಂತೆ. ಹೊಸ ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂದ್ಕೊಂಡಿದ್ದೀನಿ, ಆಗ್ತಾ ಇದೆ. ಇಲ್ಲಿ ಸಿಗ್ನಲ್ ಇತ್ತು, ನಿಲ್ಲಿಸಿದ್ರು, ಅಲ್ಲೇ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ, ದೊಡ್ಡದಾಗಿದೆ ಬಿಲ್ಡಿಂಗ್. ಸಪ್ತಗಿರಿ ಕಾಲೇಜ್ ಮೆಡಿಕಲ್ ಕಾಲೇಜ್ ಅಂತ ಇದು ಸಿಟಿ ಒಳಗೆ ಹೋಗೋದು ಬೇಡ ಅಂತೇಳ್ಬಿಟ್ಟು, ಸಿಟಿ ಒಳಗಡೆ ಎಲ್ಲ ಸಂಡೇ ಅಲ್ವಾ, ಶಾಪಿಂಗ್ ಬೇರೆ ಇರುತ್ತೆ, ಹಬ್ಬದ್ದು ನ್ಯೂ ಇಯರದ್ದು ಫುಲ್ಲು ರಶ್ ಇರುತ್ತೆ ಅಂಥೇಳಿ ಸಿಟಿ ಹೊರಗಡೆನೇ ಹೋಗ್ತಾ ಇದ್ದೀವಿ. ನಾವು ಇರೋದ್ರಿಂದ ಸಿಟಿ ಹೊರಗಡೆಗೇ ಹೋಗ್ತಾ ಇದ್ದೀವಿ. ನಾವು ಆವಾಗ ಹೋಗ್ತಾ ಇರ್ತೀವಿ, ಒಂದು 2-3 ಸತಿ ಹೋಗಿದ್ದೀವಿ ಆ ಹೋಟೆಲ್ಗೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ನೋಡಿ, ಹೋಗೋ ದಾರಿಲಿ ಇದು ಒಂದು ಚಿಕ್ಕ ಹಳ್ಳಿ, ಅದು ಹಳ್ಳಿ ಹೆಸ್ರು ಮರ್ತು ಹೋಗ್ತಾ ಇದ್ದೀನಿ. ಅಲ್ಲಿ ಹಬ್ಬ ಇತ್ತು, ಊರ ಹಬ್ಬ ಮಾಡ್ತಾಯಿದ್ರು. ಸ್ವಲ್ಪ ಹತ್ರನೇ ಬಂದಿದ್ದೀವಿ. ಸೋಲ್ದೇವನಹಳ್ಳಿ ಇದು ಸೋಲ್ದೇವನಹಳ್ಳಿ ಇದೆ ಇಲ್ಲಿ. ಸೋಲ್ದೇವನಹಳ್ಳಿಯಲ್ಲಿ ಉಡುಪಿ ಡಿಲೆಕ್ಸ್ ಅಂತ ಇದೆ, ಇಲ್ಲೇ ಬಂದಿದ್ದೀವಿ ಊಟಕ್ಕೆ. ಇದೆಲ್ಲ ಡಿಸ್ಪ್ಲೇಗೆ ಇಟ್ಟಿರೋಂಥ, ಶಾಂಪಲ್ಗೆ ಇಟ್ಟಿರೋ ಊಟ ಇದೆಲ್ಲನೂ ಡಿಸ್ಪ್ಲೇ. ಇದು ಕಿಚನಲ್ಲಿ ಡಿಸ್ಪ್ಲೇ ಇರುತ್ತಲ್ವ, ಅದು ಇದೆಲ್ಲನೂ. ಮೆನು ನೋಡ್ತಾ ಇದ್ರು ನಮ್ಮ ಯಜಮಾನ್ರು, ಏನು ತೊಗೊಳೋದು ಅಂತೇಳಿ. ಮಕ್ಕಳು ಪದೇ ಪದೇ ತೊಗೊಂಡ್ರೆ ಏನು ತೊಗೊತೀರಾ ಅಂತೇಳಿ ನಾವು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ್ರು, ನನಗೆ ನಮ್ಮ ಯಜಮಾನ್ರಿಗೆ. ಆಮೇಲೆ ನಮ್ಮ ದೊಡ್ಡ ಮಗ ವೆಜ್ ಬಿರಿಯಾನಿ ತೊಗೊತೀನಿ ಅಂದ. ಅವನಿಗೆ ರೈಸ್ ಬಾತ್ಗಳಂದರೆ ಇಷ್ಟ, ಅದಕ್ಕೋಸ್ಕರ ವೆಜ್ ಬಿರಿಯಾನಿ ತೊಗೊಂಡ. ಚಿಕ್ಕ ಮಗ ಏನು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡ. ನಾರ್ತ್ ಇಂಡಿಯನ್ ಥಾಲಿ ಬಂತು. ಇದೆಲ್ಲ ನಾರ್ತ್ ಇಂಡಿಯನ್ ಥಾಲಿ. ಇದರಲ್ಲಿ ಇಷ್ಟಿದೆ ನೋಡಿ ಐಟಮ್ಸ್, ಎಲ್ಲ ಸ್ವಲ್ಪ ಇದೆ, ಆದ್ರೂ ಅದೇ ಜಾಸ್ತಿ ಆಗುತ್ತೆ ಒಬ್ಬರಿಗೆ. ಇಷ್ಟಿದೆ ಇದೆಲ್ಲನೂ. ಆಮೇಲೆ ನನ್ನ ಚಿಕ್ಕ ಮಗನ ಬಂತು ಊಟ, ಸೂಪ್ ಇತ್ತು ಅದರಲ್ಲಿ. ವಿಕಾಸ್ ಕುಡಿತಾ ಇದ್ದ ದೊಡ್ಡ ಮಗ. ಸ್ವೀಟ್ ಇದು ಕ್ಯಾರೆಟ್ ಹಲ್ವಾ, ಆಮೇಲೆ ಪನ್ನೀರ್ ಮಸಾಲ ಥಾಲಿಲಿ ಇದ್ದಿದ್ದು. ಇದು ಪನ್ನೀರ್ ಮಸಾಲ ಕಲರ್ ಚೇಂಜ್ ಆಗಿದೆ, ಅದು ರೈಸ್ ಐಟಮ್. ಆಮೇಲೆ ಇದು ಕ್ಯಾಪ್ಸಿಕಮ್ ಪಾಲಕ್ ಕರಿ ಅಂದ್ಕೊಂಡಿನಿ, ಇದು ದಾಲ್ ಫ್ರೈ. ಆಮೇಲೆ ಹಪ್ಪಳ ಅರ್ಧ ಇತ್ತು. ಆಮೇಲೆ ಇದು ರೊಟ್ಟಿ 2. ಆಮೇಲೆ ಮೊಸರನ್ನ ಇದೆ ನೋಡಿ, ಇಲ್ಲಿ ಕಾರ್ನರಲ್ಲಿ ಕಾಣಿಸುತ್ತಾ ಇದೆ ಮೊಸರನ್ನ. ಇಷ್ಟಿತ್ತು ಆ ಥಾಲಿ, ನಾರ್ತ್ ಇಂಡಿಯನ್ ಥಾಲಿಲಿ. ಗೋಬಿ ತೊಗೊಂಡಿದ್ವಿ ಒಂದು. ಸ್ಟಾರ್ಟ್ರ್ ಅಂತ ಹೇಳಿ ತೊಗೊಂಡ್ರೆ ಎಲ್ಲ ಫಸ್ಟ್ ಊಟ ತಂದುಕೊಟ್ಟು ಲಾಸ್ಟಿಗೆ ಸ್ಟಾರ್ಟರ್ ತಂದುಕೊಟ್ರು ಅವರು. ಕ್ಯಾರೆಟ್ ಹಲ್ವಾ ತಿನ್ನಿಸ್ತಾ ಇದ್ದಾರೆ ನಮ್ಮ ಯಜಮಾನ್ರು ಮಗನಿಗೆ. ಊಟ ಮಾಡ್ತಾ ಇರಬೇಕಾದ್ರೆ ಚಿಕ್ಕ ಮಗು ಇತ್ತಲ್ಲಿ ಒಂದು, ನೋಡ್ತಾ ಇತ್ತು. ನಮ್ಮ ನಿಹಾಲ್ನೇ ನೋಡ್ತಾ ಇತ್ತು, ನಾನು ಮಾತಾಡ್ಸಿದ್ರೆ ನೋಡ್ತು ಅಷ್ಟೇ ಮಗು. ಅದು ಅವನ್ನ ನೋಡ್ತಾನೆ ಇತ್ತು, ಮಾತಾಡ್ಸ್ತಾನೆ ಅಂತೇಳಿ. ಅವ್ನು ಮಾತಾಡಿಸು ಅಂದರೆ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ನ. ಆಮೇಲೆ ಒಂದು ಸರ್ತಿ ನಾನು ಹೇಳ್ದಕ್ಕೆ ಮಾತಾಡ್ಸಿದ್ನ. ಮಗು ಮಾತ್ರ ನೋಡ್ತಾನೆ ಇತ್ತು ನಿಹಾಲ್ನ ಮಾತಾಡ್ಸ್ತಾನೆ ಅಂತೇಳಿ. ನಮ್ಮ ಹಸ್ಬೆಂಡ್ ರೊಟ್ಟಿ ಕೊಟ್ಟರು ನಮ್ಮ ಮಗನಿಗೆ, ದೊಡ್ಡ ಮಗನಿಗೆ. ನೋಡಿ, ಊಟ ಎಲ್ಲ ಮುಗಿಸ್ಕೊಂಬಂದ್ವಿ. ನಿನ್ನೆ ಗಿಫ್ಟ್ ತೊಗೊಳ್ಳೋಣ ಅಂತ ಬರ್ತಾಯಿದ್ವಿ. ಮುಂದೆ ಹೋಗಿ ತೊಗೊತೀರಾ, ಇಲ್ಲೇನಾ ತೊಗೊತೀರಾ ಅಂದ್ರೆ ಯಜಮಾನ್ರು. ಇದು ಸೋಲ್ದೇವನಹಳ್ಳಿ ಹತ್ರ ಇದೆ ಇದು ಶಾಪಿಂಗು, ರಾಯಲ್ ಮಾರ್ಟು. ಅಲ್ಲೇ ತೊಗೊಳ್ತೀವಿ, ಮತ್ತು ಸಿಟಿ ಒಳಗೆ ಯಾಕೆ ಅಂತ ಇಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಬಂದ್ವಿ. ನೋಡಿ, ಇಲ್ಲೆಲ್ಲ ಏನಿದೆ ಅಂದರೆ ಫುಲ್ಲು ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ಗೆ ಏನು ಡೆಕೋರೇಟ್ ಮಾಡ್ತಾರೋ ಅವೇ ಇದ್ವಿ ಎಲ್ಲನೂ. ಕ್ರಿಸ್ಮಸ್ ಟ್ರೀಗೆ ಡೆಕೋರೇಟ್ ಮಾಡೋ ಸಾಮಾನು ಇವೆಲ್ಲನೂ ಸಾಮಗ್ರಿ. ಟೋಪಿ, ಕ್ರಿಸ್ಮಸ್ ಕ್ಯಾಪು, ಆಮೇಲೆ ಏನದು ಏನಂತಾರಲ್ಲ, ತಾತ ಇರ್ತಾರಲ್ಲ ಕ್ರಿಸ್ಮಸ್ ತಾತ, ಇದೆಲ್ಲ ಹೂವು ಎಲ್ಲ ನೋಡಿ, ಎಲ್ಲ ಕ್ರಿಸ್ಮಸ್ಗೆ ಟ್ರೀಗೆ ಡೆಕೋರೇಟ್ ಮಾಡೋಂಥ ಸಾಮಾನುಗಳು. ಒಟ್ಟು ಕ್ರಿಸ್ಮಸ್ ಟ್ರೀ ಇವೆಲ್ಲನೂ
ಇದೇ ಇತ್ತು ಶಾಪ್ ಹೊರಗಡೆ. ಒಳಗಡೆ ಹೋಗೋಣ ಅಂತಿದ್ವಿ, ಓದಿಗಿದ್ರು ಆಲ್ರೆಡಿ ಮೆಜರ್ಮೆಂಟ್ರು, ನಾನು ಓದೆ. ನೋಡಿ ಇಲ್ಲೆಲ್ಲ ಮನೆಗೆ ಗ್ರೌಂಡ್ ಫ್ಲೋರಲ್ಲಿ ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ಇದೆ. ಇದು ತೋರಣ, ಗ್ರೋಸರೀಸ್ ಎಲ್ಲ ಇತ್ತು ಗ್ರೌಂಡಲ್ಲಿ. ಫಸ್ಟ್ ಫ್ಲೋರಲ್ಲಿ ಹೋದರೆ ಗ್ರೋಸರೀಸ್ ಏನೂ ಇಲ್ಲ. ಈ ಏನಂದರೆ ಗಿಫ್ಟ್ ಐಟಮ್ಸು, ಸ್ಟೇಷ್ನರಿ ಐಟಮ್ಸೇ ಇರೋದು ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ನಾನು ಈ ಶಾಪಿಗೆ ಹೋಗಿರೋದು ಇದೇ ಫಸ್ಟ್ ಟೈಮು, ಹಿಂದೆ ಯಾವಾಗ ಹೋಗಿರಲಿಲ್ಲ. ಇದು ನಾನು ತೊಗೊಂಡಿದ್ದು, ನನಗಿಷ್ಟ ಇದು ಎಳ್ಳು ಚಿಗಳಿ ಅಂತಾರಲ್ಲ, ಎಳ್ಳು ಉಂಡೆ, ಅದನ್ನು ತೊಗೊಂಡೆ. ಇಲ್ಲಿ ನೋಡಿ ಗಿಫ್ಟ್ ಐಟಮ್ಸ್, ಎಲ್ಲನೂ ಗಿಫ್ಟ್ ಐಟಮ್ಸ್. ಇವೆಲ್ಲ ಫೋಟೋ ಫ್ರೇಮ್ ಥರ ಇದ್ದಾವಲ್ಲ, ಇವೆಲ್ಲ ಪೇಂಟಿಂಗ್ಸ್ ಅಂದ್ಕೊಂಡಿದ್ದೀನಿ ನೋಡಿ. ರಾಧಾಕೃಷ್ಣದಂತೂ ತುಂಬ ಚೆನ್ನಾಗಿತ್ತು. ಇದು ಕಾರ್ನರ್ ಲೈಟ್ ಇರಬೇಕಿದು. ವಿಡಿಯೋ ಮಾಡಿದ್ರೆ ಬೈತಾ ಇದ್ರೆ ಯಜಮಾನ್ರು, ಹಂಗೆ ಮಾಡ್ಕೊಂಡ ಇದ್ದೀನಿ ನಾನು ವೀಡಿಯೋನ. ಅವ್ರ ಹಿಂದಿಂದೆ ವೀಡಿಯೋ ಮಾಡ್ಕೊಂಡು ಹೊಂಟಿದ್ದೀನಿ ನೋಡಿ. ತೋರಣಗಳು, ಮನೆಗೆ ಡೆಕೋರೇಟ್ ಮಾಡೋಂಥ ಪ್ಲ್ಯಾಂಟ್ರಿ, ಇವೆಲ್ಲ ಪ್ಲಾಸ್ಟಿಕ್ ಪ್ಲ್ಯಾಂಟ್ರಿ ಎಲ್ಲನೂ ತುಂಬಾ ಇತ್ತು ಅಲ್ಲಿ. ಫಸ್ಟ್ ಟೈಮ್ ಹೋಗಿದ್ದೀನಿ ನಾನು. ನೋಡ್ತಾನೆ ಇರೋಣ ನೋಡ್ತಾನೆ ಇರ್ಬೋದು, ಅಷ್ಟೆಲ್ಲ ಇದೆ ಇಲ್ಲಿ ಗಿಫ್ಟ್ ಐಟಮ್ಸ್ ಎಲ್ಲನೂ ನೋಡಿ. ಏನೇನಿದೆ, ಪೆನ್ ಇದ್ವಿ ಇಲ್ಲಿ, ನಾನು 2 ಪೆನ್ ತೊಗೊಂಡ್ವಿ. ಆಮೇಲೆ ಗಿಫ್ಟಿಗೆ ಕೊಡೋಕ್ಕೂ ತೊಗೊಂಡ್ವಿ. ದೊಡ್ಡ ಮಗನಿಗೆ 2 ಪೆನ್ ತೊಗೊಂಡ್ವಿ. ಅವ್ನು ಬರಲಿಲ್ಲ, ನಮ್ಮ ವಿಕಾಸ್ ಶಾಪ್ ಒಳಗಡೆ. ನಾನು ಕಾರಲ್ಲೇ ಇರ್ತೀನಿ ಅಂತ ಕಾರಲ್ಲೇ ಇದ್ನ. ಇವೆಲ್ಲ ಪ್ಲ್ಯಾಂಟ್ರಿ ಎಷ್ಟು ಚೆನ್ನಾಗಿದೆ ನೋಡಿ. ನನಗೆ ನೋಡ್ತಿದ್ರೆ ರಿಯಲ್ಲೇ ಅನಿಸ್ತಿದೆ ಎಲ್ಲನೂ, ಅಷ್ಟು ಚೆನ್ನಾಗಿದ್ವು ನೋಡಿ. ವಾಸ್ ಎಷ್ಟು ಚೆನ್ನಾಗಿದೆ, ವಾಸ್ ಎಲ್ಲನೂ. ಅಬ್ಬ, ಏನೇನಿದೆ ಇಂಥದ್ದಿಲ್ಲ ಅನ್ನಂಗಿಲ್ಲ, ಅಷ್ಟೆಲ್ಲ ಇದೆ ಅಲ್ಲಿ ಶಾಪಲ್ಲಿ ಮೇಲ್ಗಡೆ. ನೋಡೋಕ್ಕೆ ಎಷ್ಟೇನು ದೊಡ್ಡದು ಅನಿಸಲ್ಲ, ಆದರೂ ಇಷ್ಟು ಚೆನ್ನಾಗಿದೆ ನೋಡಿ. ಮಣ್ಣಿನ ಪಾತ್ರೆ ಕೂಡ ಇದ್ವು. ನೋಡೋಣ ಅಂದ್ಕೊಂಡೆ, ನಾನು ಮರ್ತೇ ಹೋದೆ. ಆಮೇಲೆ ಈ ವಿಡಿಯೋ ಮಾಡೋದ್ರಲ್ಲಿ ಆ ಪಾತ್ರೆ ನೋಡದೆ ಮರ್ತೋದೆ. ಇಲ್ಲಿ ನೋಡಿ ಜಾರ್ಗಳು ಎಷ್ಟು ಚೆನ್ನಾಗಿದೆ, ದೊಡ್ಡದು ಚಿಕ್ಕದು ಎಲ್ಲನೂ ಸಿಗುತ್ತೆ. ಇಲ್ಲಿ ನೋಡಿ, ಈ ಇದೆಲ್ಲನೂ ವುಡನ್ ಗಿಫ್ಟ್ ಸಾಮಾನು ಇಡವು ಸ್ಟ್ಯಾಂಡ್ಗಳು. ಇವೆಲ್ಲ ಕ್ರಾಕರಿ, ಗಾಜಿನವು ಎಲ್ಲ ಇದ್ದಾವೆ. ಇವೆಲ್ಲ ಗಾಜಿನ ಗಿಫ್ಟ್ ಐಟಮ್ಸ್. ಇವೆಲ್ಲ ಗಿಫ್ಟ್ ಕೊಡ್ತಾರಲ್ವ, ಅವೇ ಎಲ್ಲ ಐಟಮ್ಸ್ ಅವೇನೆ. ಕಾಫಿ ಗ್ಲಾಸು, ಈ ಜಾರು, ಗಾಜಿನ ಜಾರು, ಟೆಡಿ ಬೇರ್ಸು, ಇಂಥದ್ದಿಲ್ಲ ಅನ್ನಂಗಿಲ್ಲ. ಇದೆಲ್ಲ ತೋರಣ ನೋಡಿ. ಇವೆಲ್ಲ ಪ್ಲಾಸ್ಟಿಕ್ ಪ್ಲ್ಯಾಂಟ್ರಿ. ಇದೆಲ್ಲನೂ ತುಂಬ ಚೆನ್ನಾಗಿತ್ತು. ಚಿಕ್ಕದು ಟೀಪಾಯ್ ಮೇಲೆ ಇಟ್ಕೊಳ್ಳೋಕ್ಕೆ ಇದು ತುಂಬ ಚೆನ್ನಾಗಿತ್ತು ನೋಡಿ. ಇಂಥದ್ದಿಲ್ಲ ಅನ್ನಂಗಿಲ್ಲ, ಏನೆಲ್ಲ ಬೇಕು ಇದು ಇರೋದು ನೋಡಿ. ನೋಡ್ತಿದ್ರೆ ನೋಡ್ಬೇಕು ಅನಿಸುತ್ತೆ. ಇಂಥದ್ದಿಲ್ಲ ಅನ್ನಂಗಿಲ್ಲ. ಇಲ್ಲೊಂದು ಪ್ಲಾಸ್ಟಿಕ್ ಇದು ಟಾಯ್ ಸ್ನೇಕ್ ಇತ್ತು. ನಮ್ಮ ಪಪ್ಪನಿಗೆ ಎದುರಿಸ್ತೀನಿ ಮಮ್ಮ ಅಂತೇಳಿ ತೊಗೊಂಡು ಅದನ್ನ ಅವ್ನು ಎದುರ್ಕೊಳ್ಳೋ ಥರ ನಾಟಕ ಮಾಡಿದ್ರು ನಮ್ಮ ಯಜಮಾನ್ರು. ಅವನು ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಡ್ರಾಮಾ ಮಾಡಿದ್ರೆ ಎದುರ್ಕೊಳ್ಳೋ ಥರ ನೋಡಿ. ಈ ಬ್ಯಾಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಈ ಥರ ಇಲ್ಲಿ ನಾನು ನೋಡ್ದಿರೋ ಬ್ಯಾಗ್ ಎಲ್ಲ ಇದ್ವು ಇಲ್ಲಿ, ಹ್ಯಾಂಡ್ ಬ್ಯಾಗ್ಸ್. ಇದು ಏನು ಬ್ಯಾಗ್ ಅಂತಲೇ ಗೊತ್ತಾಗಲಿಲ್ಲ. ಓಪನ್ ಆಗಿದ್ದಾವೆ ಇವು, ಜಿಪ್ ಏನಿಲ್ಲ, ಹ್ಯಾಂಡ್ ಇದ್ದಾವೆ ಇಟ್ಕೊಳ್ಳೋಕ್ಕೆ ನೋಡಿ. ಈ ಥರ ಬೆಲ್ಟ್ ಥರ ಇದ್ದಾವೆ. ಇದು ಏನು ಬ್ಯಾಗ್ ಅಂತಲೇ ಗೊತ್ತಾಗಲಿಲ್ಲ ನನಗೆ. ಈ ಥರ ಬ್ಯಾಗ್ ಇದೆ ಫಸ್ಟ್ ನೋಡಿರೋದು. ಇವೆಲ್ಲ ನೋಡಿದ್ದೀನಿ, ಇವೇನೇ ತೆಗೆದು ನೋಡೋಕ್ಕೆ ಹೋಗಲಿಲ್ಲ. ಇನ್ನೊಂದಿತ್ತು ಇಲ್ಲಿ ನೋಡಿ, ಬಾಕ್ಸ್ ಒಂಥರ ಸ್ಪೆಷಲ್ ಅನಿಸುತ್ತದು. ಅದೇನು ಜ್ಯುವೆಲ್ರಿ ಬಾಕ್ಸು ಇರಬೇಕನ್ನಿಸ್ತು. ಇಲ್ಲಿ ಹಾಕೊಂಡು ಮಾಡೋಕ್ಕೆ ಬೇರೆ ಇತ್ತದು. ಪರ್ಸು ಎಲ್ಲ ಏನೇನೆಲ್ಲ ಇದೆ ನೋಡಿ. ಹೊಸ ಥರದ ಬ್ಯಾಗ್ಸ್ ಎಲ್ಲ ನೋಡಿದೆ. ಕಾರ್ ತೊಗೊತೀನಿ ಅಂದ ಬೈದರು ನಮ್ಮ ಯಜಮಾನ್ರು, ಬಟ್ ಅವನು ನಮ್ಮ ನಿಹಾಲು ನೋಡಿ. ಇದೆಲ್ಲ ಏನಿದು ವಾಟರ್ ಫಾಲ್ಸ್ ಥರ ಇರ್ತಲ್ಲ ಗಣೇಶ, ಅವೆಲ್ಲ ಇದ್ದವು. ಇವೆಲ್ಲ ಎಲಿಫೆಂಟು, ಈ ಥರದ್ದು ಇಲ್ಲ ಅನ್ನಂಗಿಲ್ಲ ಗಿಫ್ಟು ಎಲ್ಲ ನೋಡಿ. ಗಣೇಶ ಅಂತೂ ಚೆನ್ನಾಗಿದ್ದು. ಇವೆಲ್ಲ ಲೇಡೀಸ್ದು, ಮಕ್ಕಳದು ಸ್ಟೇಷ್ನರೀಸ್. ಇವೆಲ್ಲ ಹೇರ್ ಬ್ಯಾಂಡು, ರಬ್ಬರ್ ಬ್ಯಾಂಡ್ ಎಲ್ಲನೂ, ಹೇರ್ ಪಿನ್ನು, ಇವು ಕರ್ನಾಟಕ, ಇಷ್ಟೆಲ್ಲ ಇತ್ತು. ಲಾಸ್ಟಿಗೆ ಒಂದು ಚಿಕ್ಕ ಗಿಫ್ಟ್ ತೊಗೊಂಡ್ವಿ ಸ್ಕೂಲಲ್ಲಿ ಕೊಡೋಕ್ಕೆ ನೋಡಿ. ಇವರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಆದ್ರೂ ಎಷ್ಟು ಚೆನ್ನಾಗಿ ರ್ಯಾಪ್ ಮಾಡಿದರು ನೋಡಿ. ಇದೆಲ್ಲನೂ ಗಿಫ್ಟು ರ್ಯಾಪ್ ಮಾಡಿದ್ರು ಅವರು, ಚೆನ್ನಾಗಿತ್ತು. ಆರಾಮಾಗಿ ಎಷ್ಟು ಚೆನ್ನಾಗಿ ಆರಾಮಾಗಿ ಮಾಡ್ತಿದ್ದಾರೆ ನೋಡಿ. ಕೈ ಇಷ್ಟೇ ಇದ್ರೂ ಇದೆಲ್ಲ ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಎಲ್ಲರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಕೊಡಿ ಫ್ರೆಂಡ್ಸ್. ಬಾಯ್.